ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಗ್ಯ ಫುಲ್ 40,000 ಅಮೌಂಟ್ ತಂದು ಆಫೀಸರ್ಸ್ ಕೈಗೆ ಕೊಟ್ಟಾಗ ಅಲ್ಲಿ ತಾಂಡವ ಆಡ್ಕೋತಾನೆ. ಇವಳೇನು 40,000 ತಂದಿರಲ್ಲ, 32,000ನೇ ಅರೇಂಜ್ ಮಾಡೋಕ್ಕಾಗಿದ್ದು. ಆಗಲ್ಲ ಇವಳ ಕೈಲಿ, ಎಲ್ಲಿಂದ ಇನ್ನೂ 8,000 ತರ್ತಾಳೆ. ಸುಮ್ಮನೆ 40,000 ಅಮೌಂಟ್ ಇರೋದಿಲ್ಲ, ನೀವು ಎಣ್ಸಿ, ನಿಮ್ಮ ದುಡ್ಡನ್ನ ಎಣ್ಸಿ, ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಸರ್ ಅಂತ ತಾಂಡವ ಭಾಗ್ಯಳಿಗೆ ಆಡ್ಕೋತಾ ಇರ್ತಾನೆ. ಆವಾಗ ಶ್ರೇಷ್ಠ ಸುಮ್ಮನೆ ಇರು ತಾಂಡವ್, ಹೀಗೆ ಭಾಗ್ಯ ತುಂಬ ನೊಂದಿದ್ದಾಳೆ, ನೀನು ಈ ಥರ ಹೇಳಿ ಇನ್ನೂ ಅವಳಿಗೆ ನೋಯಿಸ್ಬೇಡ ಅಂತ ಹೇಳಿದೆ. ಹೌದೌದು ಶ್ರೇಷ್ಠ, ನೀನು ಹೇಳೋದು ನಿಜ ಅಂತ ಹೇಳ್ತಾನೆ. ಅವಳು ಇಲ್ಲಿಂದ 40,000 ತಂದಿರ್ತಾಳೆ, 32,000ನೇ ಇರೋದು, ನಾನು ಹೇಳ್ತಾ ಇದ್ದೀನಲ್ವಾ ಅಂತ ತಾಂಡವ್ ಹೇಳಿದಾಗ ಅವರಪ್ಪ, ನೀನು ಸುಮ್ಮನೆ ಇರು, 32,000 ಕೊಟ್ಟು 40,000 ಅನ್ನೋಕ್ಕೆ ಅವಳೇನು ನೀನಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ರೇಗ್ದಾಗ ಅವನು ಸುಮ್ಮನೆ ಆಗ್ತಾನೆ. ಆಮೇಲೆ ತಾಂಡವ್ ಭಾಗ್ಯನ ಕೈಲಂತೂ ಆಗಲ್ಲ, ಈ ಮನೆ ಸೀಜ್ ಮಾಡೇ ಬಿಡ್ತಾರೆ ಹೆಂಗೂ. ಭಾಗ್ಯನ ಕೈಲಂತೂ 40,000 ಅರೇಂಜ್ ಮಾಡೋಕ್ಕೆ ಆಗಲಿಲ್ಲ. ಆದರೆ ನಾನು ಮನೆಯವರಿಗೋಸ್ಕರ ನಾನು ಮನೆ ಲೋನ್ನ ಕಟ್ತೀನಿ, ಆದರೆ ನಂದೊಂದು ಕಂಡೀಷನ್ನು ಅಂತ ಹೇಳಿದಾಗ ಭಾಗ್ಯವ್ರಮ್ಮ, ಹೌದಾಳೆ ಅಂದರೆ ನಿಜನಾ, ನೀವು ಬಿಡಿಸ್ಕೊಡ್ತೀರಾ ಮನೆ ಅಂದಾಗ, ಹೌದು ಅತ್ತೆ, ಆದರೆ ನನ್ನೊಂದು ಚಿಕ್ಕ ಕಂಡೀಷನ್ ಇದೆ, ಭಾಗ್ಯ ಮಾಡಬೇಕು ಅಂದಾಗ ತಾಂಡವರಪ್ಪ, ಅಯ್ಯೋ ನೀವು ಸುಮ್ಮನೆ ಇರಿ, ಅವ್ರ ಮಾತೆಲ್ಲ ಕೇಳಬೇಡಿ ಅಂದಾಗ, ಇರಿ ಕೇಳಿ ನೋಡೋಣ ಏನು ಹೇಳ್ತಾರೆ ಅಂತಂದಾಗ ತಾಂಡವ್ ಹೇಳ್ತಾನೆ, ಏನಿಲ್ಲ ಅತ್ತೆ, ಚಿಕ್ಕ ಕೆಲಸ, ಭಾಗ್ಯ ಮಂಡಿ ಊರಿ ಕೂತು ನಾನು ಸೋತೆ ಅಂತ ಹೇಳಬೇಕು, ಅಷ್ಟು ಹೇಳಿದ್ರೆ ಸಾಕು, ಮನೇನ ನಾನೇ ಬಿಡಿಸ್ಕೊಡ್ತೀನಿ, ನಾನೇ ಅಮೌಂಟ್ ಕಟ್ತೀನಿ ಅಂತ ಹೇಳ್ತಾನೆ ತಾಂಡವು. ಅಷ್ಟಕ್ಕೆ ಎಲ್ಲ ಸುಮ್ಮನಾಗ್ತಾರೆ. ತಾಂಡವರಪ್ಪ ನೋಡಿದ್ರ ಇವಂದು ಇದೇ ಯಾವಾಗಲೂ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಹಂಗಿದ್ರೆ ಆಯಿತು, ನಿಮ್ಮನ್ನೆಲ್ಲ ಇವಾಗ ಬೀದಿ ಪಾಲೆ, ಮನೆ ಸೀಜ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಬಿಡಿ ಆಯಿತು ನಿಮ್ಮನೆ ಬರ ಅಂತ ತಾಂಡವ್ ಸುಮ್ಮನೆ ಆದಾಗ, ಆಫೀಸರ್ಸ್ ಬೇಗ ಮನೆ ಸೀಜ್ ಮಾಡಿ ಆಗಿದ್ರೆ ಅಂತ ತಾಂಡವ್ ಅಂದಾಗ, ಇಲ್ಲ ಸೀಜ್ ಮಾಡೋಕ್ಕಾಗೋದಿಲ್ಲ ಅಂತಂದಾಗ, ಯಾಕೆ ಅಂತ ಕೇಳಿದ್ರೆ, ಇಲ್ಲ 40,000 ಅಮೌಂಟ್ ಫುಲ್ ಇದೆ ಅಂತ ಹೇಳಿದಾಗ ಎಲ್ಲರಿಗೂ ಫುಲ್ ಶಾಕ್ ಆಗುತ್ತೆ. 40,000 ಹೇಗೆ ಅರೇಂಜ್ ಮಾಡಿದ್ಲು ಭಾಗ್ಯ, ಮಾತು ಕೊಟ್ಟಂತೆ ನಡ್ಕೊಂಡ್ಲಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಶಾಕ್ ಆಗುತ್ತೆ. ಇಂದಿನ ಪ್ರೋಮೋ ಸಂಚಿಕೆಯ ಫುಲ್ ರಿವ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.